ಜಯಕ, ಲೇ ಜಯಕ, ಏನು ಮಾಡ್ತಾಯಿದ್ಯಾ? ಆಚಿಗೆ ಬಾ ಒಂಚೂರು. ಓಹೋ, ಏನು ಪರ್ವತಕ್ಕ, ಇವತ್ತು ನೀನೇ ನಮ್ಮ ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನಿವತ್ತು ಸೂರ್ಯ ಯಾವ ಕಡೆ ಕೊಟ್ಟೋನೋ ಏನೋ ನೋಡಬೇಕಿತ್ತು. ಏನು ಸಮಾಚಾರ ಪರ್ವತಕ್ಕ? ಏನೂ ಇಲ್ಲ ಕಣಕ, ಅದು ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಅಲ್ವೇ, ಅದಕ್ಕೆ ಸಂಜಿಕೆ ಕುಂಕುಮ ತಗೊಳಕ್ಕೆ ಬಾ ಅಂತ ಕರೆಯೋಕ್ಕೆ ಅಂತ ಬಂದೆ. ಸಂಜಿಕೆ ನನ್ನ ಸೊಸೆರು ಬರ್ತಾರೆ ಕರೆಯೋಕ್ಕೆ. ಸೊಸೆರಿಗೆಲ್ಲ ಗೊತ್ತಾಗಕ್ಕಿಲ್ವಲ್ಲಕ್ಕ ಯಾವ್ಯಾವ ಮನೆಗೋ ಕರಿಬೇಕು ಅಂತ. ಅದಕ್ಕೆ ನಾನೇ ಒಂದು ಕಿಟ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಸರಿಯಾಗೆ ಮಾಡಿದ್ಯಾ ಬುಡಕ್ಕ. ಪಾಪ ನಿನ್ನ ಸೊಸೆರು ಅಪರೂಪದಂಗೆ ಬರ್ತಾರೆ, ಅವಕ್ಕೆಲ್ಲಿ ಗೊತ್ತಾದದು ಯಾರ್ಯಾರನ್ನ ಕರಿಬೇಕು, ಯಾವ್ಯಾವ ಮನೆಗೋ ಕರಿಬೇಕು ಅಂತ. ಬತ್ತೀನಿ ಕಣ್ ಬುಡಕ್ಕ. ಆಮೇಲೆ ಜೋರ ಪರ್ವತಕ್ಕ ಹಬ್ಬ ಈ ಸತಿ? ಕಣಕ್ಕ, ಈ ಸತಿ ಸೊಸೆರು ಮಕ್ಕಳು ಎಲ್ಲರೂ ಬಂದವರಲ್ಲ, ಅದೇ ಒಂಥರ ಖುಷಿ ನನಗೆ. ಈ ಸತಿ ಹಬ್ಬ ಮಾಡೋಕ್ಕೆ ಏನೋ ಒಂಥರ ಹುಮ್ಮಸ್ಸು ಕಣಕ್ಕ. ಆಮೇಲೆ ಮಕ್ಕಳೆಲ್ಲ ಬಂದವಲ್ಲ, ಅಯ್ಯೋ ಏನು ಖುಷಿ ಅಂತ್ಯ. ಖುಷಿಗೆ ಕೆಲಸ ಮಾಡಿದ್ರೂ ನನಗೆ ಮೈಕೈ ಏನೂ ನೋಯ್ತಾನೆ ಇಲ್ಲ ಅಂತೀನಿ. ಹೆಂಗೋ ಖುಷಿಯಾಗಿ ಹಬ್ಬ ಮಾಡ್ತಿದ್ಯಲ್ಲ, ಅದನ್ನ ನೋಡೋಕ್ಕೆ ಚಂದ ಕಣಕ್ಕ. ಬತ್ತೀನಿ ಬಿಡಕ್ಕ ಸಂಜಿಕೆ. ಸರಿ ಜಯಕ್ಕ, ಬಿರ್ನೆ ಬಂದ್ಬಿಡು. ಇನ್ನೂ ಎಷ್ಟೊಂದು ಮನೆಗಳು ಕರಿಬೇಕು, ಹೋಯ್ತೀನಿ ಆಯಿತಾ? ಬಿರ್ನೆ ಬಾ. ಕೆಳಗುಲ್ ಬಿದ್ದಿ ಮೇಲ್ಗುಲ್ ಬಿದ್ದಿ ಎಲ್ಲ ಆಗೋಯ್ತು. ಇನ್ನು ಅಕ್ಕಪಕ್ಕದ ಮನೆ ಒಂದೆರಡು ಬಾಕಿ ಐತೆ. ಈಗ ಬೇರೆ ಹೊತ್ತಾಗೋಯ್ತಲ್ಲ. ಮೊದಲು ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಬಿಡುಮ್ಮ, ಆಮೇಲೆ ನಿಧಾನಕ್ಕೆ ಹೋಗಿ ಕರೆದ್ರಾಯ್ತು. ಸಂಜಿಕಲ್ವ ಇನ್ನೂ ಆ ಕುಂಕುಮ ಕರೆಯೋದು, ಆಟೋತಿಗೆ ಹೋಗಿ ಕರೆದ್ಬಿಡೋಣ. ನವ್ಯಾ, ಗೀತಾ, ಎದ್ರೇನವಾ? ಏನು ಮಾಡ್ತಾಯಿದ್ದೀರಿ? ಕಣತೆ ಎದ್ದೋ. ನಂದು ಆಗಲೇ ಸ್ನಾನ ಆಯಿತು ಕಣತೆ. ಇನ್ನು ಗೀತಕ್ಕ ಒಂಚೂರು ಸ್ನಾನ ಮಾಡ್ಕೋಬೇಕು ಆಟೆಯ. ಅತ್ತೆ, ನಾನು ಬಿರ್ನೆ ಹೋಗಿ ಸ್ನಾನ ಮಾಡ್ಕೊ ಬಂದ್ಬಿಡ್ತೀನಿ, ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳಮ್ಮ ಇರಿ. ಸರಿ ಕಣವ, ಬಿರ್ನೆ ಹೋಗಿ ಒಂದೆರಡು ಚೆಂಬು ಇಕ್ಕ ಬಾ. ನಾನು ನವ್ಯನೂ ಆಟೋದ ಗಂಟ ಪೂಜೆ ಸಾಮಾನೆಲ್ಲ ಜೋಡಿಸ್ತಾ ಇರ್ತೀವಿ. ಅತ್ತೆ, ಪೂಜೆ ಸಾಮಾನೆಲ್ಲನೂ ಮಣ್ಣನ್ನು ತೊಳೆದಿದ್ವಲ್ಲ, ಏನು ಚಂದ ಹೊಳಿತಾವೆ ನೋಡಿ ಅತ್ತೆ, ಅಲ್ವಾ? ಕಣವ, ಅದಕ್ಕೆ ನಾನು ಹೇಳಿದ್ದು ಮಣ್ಣು ಹಾಕಿ ತೊಳೆದ್ರೆ ಚಂದ ಹೊಳಿತಾವೆ ಅಂತ. ನೋಡು ಎಷ್ಟು ಚಂದ ಹೊಳಿತಾವೆ ಈಗ. ಅತ್ತೆ, ಆಮೇಲೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಸೀರೆ ತಗೊಬಂದಿದ್ದೀರಲ್ಲ, ಅದು ಕೊಡಿಯತ್ತೆ, ಪಿನ್ ಮಾಡಿ ಇಟ್ಬಿಡ್ತೀನಿ. ಅತ್ತೆ, ನಂಗೆ ಹೆಂಗೆ ಬರೋಂಗೆ ಒಂಚೂರು ಪಿನ್ ಮಾಡಿ ಇಟ್ಟಿರ್ತೀನಿ. ಗೀತಕ್ಕ ಬಂದಮೇಲೆ ನೋಡ್ಕೊಂಡು ಸರಿ ಮಾಡ್ಕೊಳ್ಳೋಕೆ ಹೇಳಿ. ಆಮೇಲೆ ಅತ್ತೆ, ನಾನಿವಾಗ ಅಡುಗೆ ಮನೆಗೆ ಹೋಗ್ತೀನಿ ಕಣತ್ತೆ. ಅಯ್ಯೋ, ಅಡುಗೆ ಕೆಲಸನೂ ಜಾಸ್ತಿ ಐತೆ. ಪೂಜೆ ಹೊತ್ತಿಗೆ ಎಡೆಗೆ ಊಟ ಆಗಿರ್ಬೇಕಲ್ವಾ? ಅಡುಗೆ ಮನೆಗೆ ಹೋಗ್ತೀನಿ, ನೀವು ಗೀತಕ್ಕನೂ ಸೇರ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿ ಅತ್ತೆ. ಸರಿ ಕಣವ, ಹಂಗೆ ಮಾಡು. ಆಮೇಲೆ ಒಂದು 5 ಥರದ್ದು ತಿಂಡಿನೂ ಮಾಡಿಬಿಡವ, ದೇವ್ರಿಗೆ ನೈವೇದ್ಯಕ್ಕೆ ಬೇಕಲ್ಲ. ಒಂದು 5 ಮಾಡು ಸಾಕು. ಸರಿ ಕಣತೆ, ಮಾಡ್ತೀನಿ. ಚಕ್ಲಿ, ಕೊಡ್ಬಳೆ, ನಿಪ್ಪಟ್ಟು ಎಲ್ಲ ಮಾಡ್ತೀನಿ. 5 ಸಾಕಾಯ್ತದ ಅತ್ತೆ, ಒಂಚೂರು ಜಾಸ್ತಿ ಮಾಡ್ತೀನಿ ಬಿಡಿ. ಮಕ್ಕಳು ಎಲ್ಲ ಅವಲ್ಲ, ಬಾವ ನಮ್ಮನೆಯವರು ಅವರು ಎಲ್ಲ ಅವರೇ, ಎಲ್ಲರೂ ಚೆನ್ನಾಗಿ ತಿಂತಾರೆ. ಮಕ್ಕಳು ಆಸೆಪಟ್ಟು ತಿಂತವೆ ಕಣತೆ. ಚಕ್ಲಿ, ನಿಪ್ಪಟ್ಟು ಇಂಥವೆಲ್ಲ ಇದ್ದರೆ ಆಟಾಡ್ಕೊಂಡು ಚೆನ್ನಾಗಿ ತಿಂತವೆ. ಸರಿ ಕಣತೆ, ನಾನಿನ್ನ ಅಡುಗೆ ಮನೆಗೆ ಹೋಗ್ತೀನಿ, ನೀವು ಮಾಡ್ಕೊಳ್ಳಿ ಮುಂದಿನ ಕೆಲಸವ. ಏನ್ಲೇ ಪಾರ್ವತಿ, ಈಟ್ ಜೋರಾಗಿ ಓಡಾಡ್ತಾ ಇದೆಯಾ? ಏನು ಹಬ್ಬನ ಜೋರಾಗಿ ಮಾಡಂಗೆ ಕಾಣ್ತಾ ಇದ್ದೀ? ಕಣ್ರಿ, ಹಬ್ಬ ಅಲ್ವಾ, ಅದಕ್ಕೆ ಓಡಾಡ್ತಾ ಇದ್ದೀನಿ. ಹಂಗೆ ಮಕ್ಕಳು ಎಲ್ಲ ಬಂದವರಲ್ಲ, ಆ ಖುಷಿಗೆ ಒಂಚೂರು ಜಾಸ್ತಿನೇ ಓಡಾಡ್ತಾ ಇದ್ದೀನಿ ಕಣ್ರಿ. ಆಮೇಲೆ ಮಾವಿನ ತೋರಣ ಕಟ್ಟಕ್ಕೆ ಮಾವಿನೆಲ್ಲ ಕಿತ್ಕೊಬಂದ್ರೆ ಹೆಂಗೆ? ಲೇ, ಈ ಹಬ್ಬಕ್ಕೂ ಮಾವಿನ ತೋರಣ ಕಟ್ತಾರಾ? ಅದೇನಂತ ಮಾತಾಡ್ತಿರ್ರಿ, ಎಲ್ಲ ಹಬ್ಬಕ್ಕೂ ತೋರಣ ಕಟ್ಟಲೇಬೇಕಲ್ವಾ? ಓಹೋ, ಯಾವುದೋ ಬೇರೆ ಲೋಕದಲ್ಲೇ ಇದ್ದಂಗಿದ್ದೀರಾ ನೀವು. ಆಯ್ತು ಬಿಟ್ಲೆ, ಹಬ್ಬದ ದಿನ ಅದು ಯಾಕಂಗೆ ಎಗುರ್ತೀಯ? ಈಗೇನು ಮಾವಿನ ಸೊಪ್ಪು ತಗೊಬರ್ಬೇಕು ತಾನೆ, ಬಿರ್ನೆ ಹೋಗಿ ತೋಟದಲ್ಲಿ ಕಿತ್ಕೊಬತ್ತೀನಿ ಕಣಂತೆ, ಇರು. ಆಮೇಲೆ ಬಾಳೆದೇನೇನು ತಗೊಬರ್ರಿ ಊಟಕ್ಕೆ. ಆಮೇಲೆ ನನಗೆ ಹೇಳಲೇ ಇಲ್ಲ ನೀನು, ಅದಕ್ಕೆ ನಾನು ತಗೊಬರ್ಲಿಲ್ಲ ಅಂತೀರಿ. ಸರಿ ಬಿಡ್ಲೆ, ಹೋಗಿ ಮಾವಿನೆಲೆನೂ ಆಮೇಲೆ ಬಾಳೆದೆನೆನೂ ಕಿತ್ಕೊಬತ್ತೀನಿ. ಬಾಳೆದೆಲೆ ಒಂದಿಷ್ಟು ಹೆಚ್ಚಾಗಿ ಕಿತ್ಕೊಬಂದಿರ್ತೀನಿ. ಬರೋ ಹೆಂಗಸ್ರಿಗೆ ಕುಂಕುಮ ಕೊಡೋದ್ರ ಜೊತೆಗೆ ಒಂದಿಷ್ಟು ಏನಾರು ಪಲಾರ ಗಿಲಾರನೂ ಮಾಡಿ ಅದನ್ನೂ ಕೊಡಿ. ಎಲ್ಲ ನಿನ್ನ ಗಂಡ್ಮಕ್ಳು ಓಹೋ ಇನ್ನೂ ಎದ್ದಿಲ್ವೇನೋ? ನಂಗೆ ಮಾತ್ರ ಅದು ಮಾಡ್ರಿ ಇದು ಮಾಡ್ರಿ ಅಂತ್ಯಾ, ನಿನ್ನ ಗಂಡ್ಮಕ್ಳು ಕೇಳೋಕ್ಕಾಗೋದಿಲ್ವಾ? ರೀ, ಅವು ಪಾಪ ದಿನಾಲೂ ಕೆಲಸ ಮಾಡಿ ಮಾಡಿ ಸಾಕಾಗಿರ್ತಾರೆ. ಅಪರೂಪಕ್ಕೆ ಒಂದಿನ ಮಲ್ಕೋತಾರೆ, ಮಲ್ಕಳಿ ಬಿಡ್ರಿ. ನಿಮ್ಗೇನ್ರಿ ಹೊಟ್ಟೆವ್ರಿನಾ? ಕಣ್ ಹೇಳವ, ನಿನ್ನ ಮಕ್ಳು ಮಾತ್ರ ದಿನಾಲೂ ಕೆಲಸ ಮಾಡ್ತಾರೆ, ನಾವು ಹಂಗೆ ಸುಮ್ಮನೆ ತಿನ್ಕೊಂಡು ಮಲ್ಕೊಂಡು ಇರ್ತೀವೇನೋ ಅಲ್ವಾ? ರೀ, ಇವಾಗ ಏನು ಇಲ್ಲೇ ಮಾತಾಡ್ಕೊಂಡು ನಿಂತಿರ್ತೀರೋ ಇಲ್ಲ ಹೋಗಿ ತಗೊಬತ್ತೀರೋ? ಆಯ್ತು, ಹೋಯ್ತಿದ್ದೀನಿ ಕಣ್ಲೆ, ಬರ್ಲಾ? ಗೀತಾ ಬಂದವ? ಅದೇ ಆ ಲಕ್ಷ್ಮಿ ಗುಡ್ಸಕ್ಕೆ ಸೀರೆ ಅಲ್ಲೇ ಪಿನ್ ಮಾಡಿ ಇಟ್ಟೋಗೋಳೆ ನೋಡವ. ಸರಿ ಅತ್ತೆ, ಎತ್ಕತೀನಿ. ಆಮೇಲೆ ಅತ್ತೆ, ಲಕ್ಷ್ಮಿಗೆ ಕಮ್ಲುದು ತರಿಸ್ಬೇಕಿತ್ತಲ್ಲ ಅತ್ತೆ, ಮರ್ತೋಗ್ಬಿಟ್ರಾ? ಅಯ್ಯೋ ಅಲ್ವೇನವ, ಲಕ್ಷ್ಮಿಗೆ ಕಮ್ಲುದುವೆ ಶ್ರೇಷ್ಠ. ನಾನು ಮರ್ತೋಗ್ಬಿಟ್ನಲ್ಲ. ನಿಮ್ಮ ಮಾವನುವೆ ಈಗ ತಾನೇ ಹೊಂಟೋದ್ರು. ಏನು ಮಾಡೋದಪ್ಪ,
ಒಂದು ಕೆಲಸ ಮಾಡು, ಗಿರಿನೋ ಇಲ್ಲ ಶಂಕರನೋ ಹೇಳ್ಸವ ಒಂಚೂರು ಹೋಗಿ. ಅವ್ರ ಕೈಲೇ ತರಿಸ್ಬಿಡುವ. ಅಲ್ಲೇ ಕೆರೆ ಹತ್ರ ಮಾರ್ತಿರ್ತಾರೆ ಇವತ್ತು ಎಲ್ಲರೂ ಕಿತ್ತು ಎಲ್ಲರೂ ತಗೋತಾರಲ್ಲ ಕಮ್ಲದ್ದೂನ ಕಿತ್ತು ಮಾರ್ತಿರ್ತಾರೆ ಕಣವ. ಹೋಗು ಬಿರಿನಿ ಹೇಳ್ಸು ಯಾರನ್ನಾರು ಒಬ್ರನ್ನ ತರ್ಸ ಕಳ್ಸೋಣ. ಸರಿ ಕಣತೆ. ಅಯ್ಯ ಇವ್ರನ್ನೇ ಹೇಳಿಸ್ತೀನಿ ರೀ, ಅದಾದರೂ ಮಾಡಲಿ ಅವರು. ಏನೂ ಮಾಡಿಲ್ಲ ಬಂದಟಗಿಂದ. ಅಕ್ಕ ಅಲ್ಲೇ ಸೀರೆ ಮಡ್ಸಿಟ್ಟಿವ್ನಿ ನೋಡಕ್ಕ, ಚಂದಾಗಿಲ್ಲ ಅಂದರೆ ಇನ್ನೊಂದ್ಸರಿ ಮಡ್ಸ್ಕೊಳಕ್ಕ, ನನಗೆ ಬಂದಂಗೆ ಮಾಡಿವ್ನಿ. ಸರಿ ಕಣ್ಣವ್ಯ, ನೋಡ್ತೀನಿ. ಆಗ್ಲೇ ಹೇಳಿದ್ರು ಅತ್ತೆ ಇಲ್ಲೇ ಐತೆ ಅಂತ. ನಾವು ಬಿರಿನ ಕೆಲಸ ಮುಗಿಸಿ ಬರ್ತೀವಿ ಅಡುಗೆ ಕೆಲಸಕ್ಕೆ, ಮಾಡ್ತಾಯಿರು ಅಲ್ಲಿಗಂಟ. ನವ್ಯ ಚಂದಾಗೆ ಮಾಡಿದಿ ಕಣಂತೆ, ಚಂದಾಗೆ ಐತೆ ಬಿಡು, ಹಿಂಗೆ ಉಡಿಸ್ತೀನಿ. ಮತ್ತೆ ಅತ್ತೆ ನಿಮ್ಮ ಹತ್ರ ಒಡವೆ ಗಿಡವೆ ಏನಾದರೂ ಇದ್ರೆ ಕೊಡಿಯತ್ತೆ, ಲಕ್ಷ್ಮಿಗೆ ಹಾಕುವ, ಚೆನ್ನಾಗಿ ಕಾಣ್ತದೆ. ಅಯ್ಯೋ ನನ್ನ ಹತ್ರ ಎಲ್ಲಿ ಬಂದದವ ಒಡವೆ ಗಿಡವೆ ಎಲ್ಲ? ಅವೆಲ್ಲ ಸೀಮಂತ್ರ ಮನೇಲಿರೋದು ಕಣವ. ನನಗೆ ಒಡವೆ ಅಂತ ಇರೋದು ಈ ಮಾಂಗಲ್ಯ ಸರ ಒಂದೇ. ಅದುವೇ ನಿಮ್ಮ ಮಾವ ಕಷ್ಟಪಟ್ಟು ದುಡ್ದು ಪಾಪ ಕೊಡ್ಸವ್ರೆ ಕಣವ. ಆಟೆಯ ಒಡವೆ ಅಂತ ಇರೋದು, ಏನು ಮಾಡೋದು ಹೇಳು? ಅಯ್ಯೋ ಅದಕ್ಕೆ ಯಾಕತ್ತೆ ಇಷ್ಟೊಂದು ಬೇಜಾರು ಮಾಡ್ಕೊತೀರಿ? ಏನು ಎಲ್ಲರ ಹತ್ರ ಒಡವೆ ಇದ್ದದಾ? ನಮ್ಗಳಿಗೆ ಅಂತಲೇ ಆ ತಗ್ಗಡಲ್ಲಿ ಒಡವೆ ಥರನೇ ಮಾಡಿರ್ತಾರೆ ನೋಡಿ, ಅದನ್ನು ತಂದಿದ್ದೀನಿ. ಸುಮ್ಮನಿರಿ, ನಾನು ಎಲ್ಲ ಪೂರ್ತಿ ಸೆಟ್ಟೆ ತಗೊಬಂದಿದ್ದೀನಿ, ಅದನ್ನೇ ಹಾಕ್ತೀನಿ. ನೀವು ಸುಮ್ಕೆಯ ಬೇಜಾರು ಮಾಡ್ಕೊಬೇಡಿ ಕಣತೆ. ನನಗೂ ಗೊತ್ತಿರಲಿಲ್ಲ, ನಾನು ಹಿಂಗೆ ಕೇಳ್ಬಿಟ್ಟೆ. ಬೇಜಾರು ಮಾಡ್ಕೊಬೇಡಿ, ಸುಮ್ಮನಿರಿ. ಏಟ್ ಚಂದ ಕಾಣ್ತಲ್ ನೋಡವ ಲಕ್ಷ್ಮಿ ಇವತ್ತು. ಎಲ್ಲ ರೆಡಿ ಆಯ್ತಲ್ಲ, ಇಟ್ಟು ಬಿರಿನೇ ನಾವು ಎಲ್ಲ ರೆಡಿ ಮಾಡಿದ್ದೀವಿ ಅಡುಗೆ ಎಲ್ಲನೂ. ನಿಮ್ಮ ಮಾವ ಇನ್ನೂ ತೋರಣ ತರೋದ್ರಲ್ಲೇ ಅವರೇ ನೋಡು. ಕಣತೆ, ಲಕ್ಷ್ಮಿಗೆ ಹಂಗೆ ಕಳೆ ಎದ್ದು ಬತ್ತೈತೆ ಕಣತೆ, ಚಂದಾಗಿ ಬಂದೈತೆ ಕಣತೆ ಈ ವರ್ಷ. ಲೇ ಇದೇನ್ಲೇ, ನಾನು ಬರೋ ಹೊತ್ತಿಗೆ ಆಗ್ಲೇಯ ಎಲ್ಲಾನು ರೆಡಿ ಮಾಡ್ಬಿಟ್ಟಿದ್ದೀರಿ? ಓಹೋ ಎಡೆ ಗಿಡೆ ಎಲ್ಲ ಇಟ್ಬಿಟ್ಟಿದ್ದೀರಿ ಆಗ್ಲೇಯಾ? ನಾನೇ ಲೇಟ್ ಏನು ಈ ಸರಿ? ತೋರಣನೇ ಕಟ್ಟಿಲ್ವಲ್ಲೇ? ಇರ್ಲೆ ಬಿರಿನೋಗಿ ತೋರಣ ಕಟ್ಬಿಟ್ಟು ಬರ್ತೀನಿ. ಅಯ್ಯೋ ಕಣ್ರಿ, ನಾನು ಈಗ ತಾನೇ ಗೀತಂಗೆ ಅದನ್ನೇ ಹೇಳ್ತಾ ಇದ್ದೆ, ನೀವಿನ್ನೂ ಮಾವಿನೆಲ್ಲನೇ ತಂದಿಲ್ಲ ತೋರಣ ಕಟ್ಟಕ್ಕೆ ಅಂತ. ಹೋಗ್ರಿ ಬಿರ್ಬುರ್ನೇ ಕಟ್ಬಿಟ್ಟು ಬಂದ್ಬಿಟ್ರಿ, ಹೋಗ್ರಿ. ಹಂಗೆ ಆ ಮಕ್ಳನ್ನೂ ಕರ್ಕೊಳ್ರಿ ಸಹಾಯಕ್ಕೆ, ಬೇಗ ಆಯ್ತದೆ. ಲೇ ಶಂಕರ ಬಾರಪ್ಪ ಇಲ್ಲಿ, ಒಂಚೂರು ಬಿರಿನೇ ಕೈ ಜೋಡಿಸು, ಮಾವಿನ ತೋರಣ ಕಟ್ಬಿಡೋಣ. ಅಯ್ಯೋ ಮನೆ ಒಳಗಾಗ್ಲೆಯಾ ಲಕ್ಷ್ಮಿ ಕೂತವಳೆ, ನಾವಿನ್ನೂ ತೋರಣನೇ ಕಟ್ಟಿಲ್ವಲ್ಲ. ಸರಿ ಕಣ್ ನಡಿಯಪ್ಪ, ನಾನು ಜೋಡ್ಸ್ ಕೊಡ್ತೀನಿ, ನೀನು ಮೇಲೆ ಹತ್ಬಿಟ್ಟು ಕಟ್ಬಿಡು. ನಡಿ ಒಳಗೋಗುಮ, ಹೆಂಗೋ ತೋರಣ ಕಟ್ಟಿದ್ದಾಯ್ತು, ಇನ್ನು ಪೂಜೆ ಮಾಡುವ ನಡಿ. ಅಪ್ಪ ಇರಪ್ಪ, ಗಿರಿಯಣ್ಣನು ಹೋಗಿ ಕರ್ಕೊಬಂದ್ಬಿಡ್ತೀನಿ ಬಿರ್ನೆ. ಅಯ್ಯೋ ಅವನು ಇವತ್ತು ಮನೇಲಿ ಇಲ್ವಾ? ಯಾವ ತಾನೇ ಮನೇಲಿ ಇರ್ತಾನೆ ಹೇಳೋನು? ಹೋಗು ಬಿರ್ನೆ ಕರ್ಕೊಬಾ, ಪೂಜೆ ಮಾಡುಮ. ಅಲ್ಲ ಕಂಡ್ಲಗಿರಿ, ನೀನು ಈಟೊತ್ತು ಗಂಟೆ ಎಲ್ಲೋಗಿದ್ದೆ? ನಿನ್ನ ಕೈಲಿ ಕಮ್ಲುದು ತರಿಸಿದ್ನಲ್ಲ ಎಲ್ಲ? ಅಮ್ಮ ಕಮ್ಲುದೂನ ಶಂಕರ ತಂದ್ಕೊಡ್ಲಿಲ್ಲ ನಿಮಗೆ? ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ ಕಣಮ್ಮ. ಅಲ್ಲೇ ಇವತ್ತಿಂದ ನೋಡ್ತಾ ಇದ್ದೀನ ನಿನ್ನ ನಾನು. ಈಟೊತ್ತು ಗಂಟೆ ಊರು ಸುತ್ಕೊ ಬಂದಿದ್ದಿ. ಪಾಪ ಶಂಕರ ಹೋಗಿ ಎಲ್ಲ ಕಡೆನೂ ಅಲ್ಕೊಂಡು ಪಾಪ 2-3 ತಗೊಬಂದಿದ್ದ. ಈಗ ನೋಡಿದ್ರೆ ಹೇಳ್ತಾವನೆ ನಾನೇ ಕೊಟ್ಟು ಕಳಿಸಿದ್ದೆ ಕಣಮ್ಮ ಅಂತ. ನಮಗೇನು ಗೊತ್ತಿಲ್ಲ ಅಂದ್ಕೊಂಡಿದ್ಯಾ? ಆಯ್ತು ಬಿಡಮ್ಮ, ಹಬ್ಬದ ದಿನನೂ ಹಿಂಗೆ ಯಾಕೆ ಬೈತಿ? ನಿನಗೆ ಗೊತ್ತಿಲ್ವಾ ನಾನು ಯಾವತ್ತೂ ಇಂಥ ಕೆಲಸಗಳೆಲ್ಲ ಮಾಡೋದಿಲ್ಲ ಅಂತ? ಹೋಗ್ಲಿ ಬಿಡಮ್ಮ, ಅಣ್ಣಂಗೆ ಯಾಕೆ ಬೈತಾ ಇದ್ದಿ? ನಾನೇ ಹೇಳಿದ್ದು ಅಣ್ಣಂಗೆ ತಗೊಬತ್ತೀನಿ, ನೀನು ಹೋಗೋಣ ಅಂತ ಅಂದಿದ್ದೆ. ನೀನೊಬ್ಬ ಕಡಿಮೆ ಇದ್ದೆ ಕಣ್ಲಾ ಅವನ್ನ ವಹಿಸ್ಕೊಂಡು ಬರೋಕ್ಕೆ. ಈಗ ಆಯಿತು, ಪೂಜೆ ಶುರು ಮಾಡೋಣ ಬನ್ನಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಜ್ಜೆಯ ಮೇಲೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯನು ಮಾಡುತ್ತ, ಹೆಜ್ಜೆಯ ಹೇಳೊಂದೆಜ್ಜೆಯ ನಿಕ್ಕುತ್ತ ಗೆಜ್ಜೆ ಕಾಲ್ಗಳ ದನಿಯನು ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಹೆಂಗೋ ಪೂಜೆ ಎಲ್ಲ ಚೆಂದಾಗಾಯ್ತು. ಇನ್ನು ಉಣ್ಣಕ್ಕೆ ಹೋಗುಮ ನಡೀರಿ, ಯಾಕೋ ಹೊಟ್ಟೆ ಎಲ್ಲ ತಾಳ ಆಗ್ತೈತೆ ನನಗಂತೂ. ಕಣಮ್ಮ, ನನಗೂ ಸಖತ್ತಾಗಿ ಹೊಟ್ಟೆ ಹಸಿತೈತೆ ಕಣಮ್ಮ. ಇವತ್ತಂತೂ ಒಂದು 4 ಒಬ್ಬಟ್ಟು ತಿನ್ಬಿಡೋದೆಯಾ. ಓಹೋ 4 ಒಬ್ಬಟ್ಟಂತೆ. ಶುಗರ್ ಎಷ್ಟೈತೆ ಅಂತ ಚೆಕ್ ಮಾಡಿಸಿದ್ದೀರೋ? ಹೋಗ್ಲಿ ಬಿಡಮ್ಮ ಗೀತಾ, ಇವತ್ತೊಂದಿನ ತಿನ್ಕೊಬಿಡ್ಲಿ ಅತ್ತಗಿ. ಅಯ್ಯೋ ಏನು ಮಾಡೋಕ್ಕಾಯ್ತದೆ, ಈ ವಯಸ್ಸಿಗೆ ಶುಗರು BP ಅಂತೆಲ್ಲ ಬರ್ತದೆ. ಏನು ಮಾಡೋದು ಪಾಪ, ಅವನಿಗೂ ಆಸೆ ಇರ್ತದಲ್ವಾ. ಅದಕ್ಕೆ ನಾನು ಚಿಕ್ಕ ವಯಸ್ಸಿಂದ ಅವನಿಗೆ ಹೇಳ್ತಾನೇ ಬಂದೆ, ಅವ್ರ ಅಪ್ಪು ನನಗೆ ಹೊಲ್ದಲ್ಲೋಗಿ ಚೆನ್ನಾಗಿ ಬೆವರು ಸುರಿಸಿದ್ರೆ ಈ ಶುಗರು BP ಎಲ್ಲ ಬತ್ತಿದ್ವಾ ಹೇಳು? ಏನು ಮಾಡ್ತಿರ್ಲಿಲ್ಲ, ಸೋಮಾರಿ ಸೋಮಾರಿ ಕಣವ ಇವನು. ಹೋಗ್ಲಿ ಬಿಡು, ಅದಂಗಿರಲಿ. ಬಿರ್ನಿ ಎಲ್ಲ ಉಣ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡುಮ್ಮ, ಆಯಿತಾ? ಸಂಜಿಕೆ ಎಲ್ಲರನ್ನೂ ಕುಂಕುಮ ಕರಿಬೇಕಲ್ವಾ, ಅದಕ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿ ಹಬ್ಬ ಅಂದರೆ ಎಷ್ಟು ಸೊಗಸಾಗಿರುತ್ತೆ, ಸಡಗರವಾಗಿರುತ್ತೆ, ಹಂಗೆ ನೆಮ್ಮದಿನೂ ಸಿಗ್ತದೆ ಅಲ್ವಾ? ಹೀಗೆ ನಿಮ್ಮ ಮನೆಗಳಲ್ಲೂ ಹಬ್ಬ ಮಾಡ್ತೀರಾ? ಹೇಗೆಲ್ಲ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ.
ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು ವೀಕ್ಷಕರೇ. ನನಗಂತೂ ಹೊಟ್ಟೆ ತಾಳ ಆಗ್ತೈತೆ. ನಾನು ಬಿರ್ನೆ ಹೋಗಿ ಉಣ್ಕೊಂಡು ಬಂದ್ಬಿಡ್ತೀನಿ. ನೀವು ಉಣ್ಕೊ ಬಂದ್ಬಿಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.